ನಮಸ್ತೆ ವೀಕ್ಷಕರೇ, ಈ ದಿನ ನಾನು ನಿಮಗೆ ಗೋಧಿ ರವೆ ಮತ್ತು ಕುಂಬಳಕಾಯಿ ಕಡುಬನ್ನು ತೋರಿಸ್ಕೊಡ್ತಾ ಇದ್ದೀನಿ. ಗೋಧಿ ರವೆ ಅಂದರೆ ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ. ಅದಕ್ಕೆ ಬೇಕಾಗಿರೋ ಸಾಮಾನು 2 ಬಟ್ಲು ರವೆ, 1/4 ಬಟ್ಲು ಮೊಸರು, ಕೊತ್ತಂಬರಿ ಸೊಪ್ಪು, ತುರಿದ ಕುಂಬಳಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ ಚಿಟಿಕೆ, ಉಪ್ಪು ಮತ್ತು ಚಿಟಿಕೆ ಜೀರಿಗೆ ಪುಡಿ. ಈಗ ನಾನು ರವೆಯನ್ನು ಹುರ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕಡುಬು ಹಗುರವಾಗಿ ಬರಲಿ ಅಂತ. ಈಗ ಹುರಿದಿರೋ ರವೆಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಆಮೇಲೆ ಜೀರಿಗೆ ಪೌಡ್ರ್ ಹಾಕಿ, ಆಮೇಲೆ ತುರಿದಿಟ್ಟಿರೋ ಕುಂಬಳಕಾಯಿನ ಹಾಕಿ 1 ಬಟ್ಲನ್ನಷ್ಟು ಹಾಕ್ಕೊಳ್ಳಿ ಸಾಕು. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿ, ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ, ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ 1/4 ಬಟ್ಲು ಮೊಸರನ್ನು ಸೇರಿಸ್ಕೊಳ್ಳಿ. ಮೊಸರು 1/4 ಬಟ್ಲು ಸಾಕು, ಜಾಸ್ತಿ ಹಾಕೋದು ಬೇಡ, ತುಂಬ ಹುಳಿ ಆದರೆ ಅದು ಟೇಸ್ಟ್ ಇರಲ್ಲ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಗಟ್ಟಿ ಹಂಚಿದ್ರೆ ನೀವು ಲಾಸ್ಟಿಗೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗಟ್ಟಿ ಹಂಚಿಸುತ್ತೆ, ಆವಾಗ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಬೇಡ. ಅದು ಉಂಡೆ ಕಟ್ಟಕ್ಕೆ ಬರೋ ಅಷ್ಟೇ ನೀರು ಹಾಕ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ ಅದನ್ನ. ಈಗ ಅದು ಮಿಶ್ರಣ ಎಲ್ಲ ರೆಡಿಯಾಗಿದೆ. ಅದನ್ನೀಗ ಉಂಡೆ ಮಾಡ್ತೀನಿ ನೋಡಿ. ಅದರಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ತಾಯಿದ್ದೀನಿ. ತುಂಬ ಹಗುರವಾಗಿ ಮಾಡಿ, ತುಂಬ ಒತ್ತಿ ಮಾಡಬೇಡಿ. ಮಾಡಿಬಿಟ್ಟು ಈ ಥರ ತೂತಿರೋ ಪಾತ್ರೆಯಲ್ಲಿ ಇಡಬೇಕು. ಜಾಸ್ತಿ ಪ್ರೆಸ್ ಮಾಡಬೇಡ್ರಿ, ಸ್ವಲ್ಪ ಹಗುರವಾಗಿ ಮಾಡಿ, ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಲೈಟಾಗಿ ಪ್ರೆಸ್ ಮಾಡಿದರೆ ಹಗುರ ಬರುತ್ತೆ. ಈಗೆಲ್ಲ ಉಂಡೆಗಳನ್ನು ಮಾಡಿಬಿಟ್ಟು ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ಇಡಬೇಕು. ನೀರಿರೋ ಈ ಪಾತ್ರೆಯಲ್ಲಿ ಇದನ್ನು ಇಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿಡಿ. ಒಂದು ಮುಚ್ಚಳ ಮುಚ್ಚಬೇಕು. ಇದನ್ನು 10 ಮಿನಿಟ್ಸು ಬೇಯಿಸ್ಕೊಳ್ಳಿ. ನೋಡಿ, ಈಗ ಬೆಂದಿರೋ ಕಡುಬು ರೆಡಿಯಾಗಿದೆ. ಇದನ್ನು ನೀವು ತುಪ್ಪ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಹಾಗೂ ಕೆಂಪು ಚಟ್ನಿ ಜೊತೆ ತಿನ್ಬೋದು. ಇದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ಇದು ಆರೋಗ್ಯಕರವಾಗಿದೆ. ಯಾಕೆ ಅಂದರೆ ಇದನ್ನು ಬಾಯ್ಲ್ ಮಾಡಿರೋದ್ರಿಂದ ಹೆಲ್ದಿ ಆಗಿದೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ.